ಹಲೋ ಎಲ್ಲರಿಗೂ ನೋಡ್ರಿ ಇವತ್ತು ನಾನು ನಿಮ್ಗೆ ಎಂಥ ಮಸ್ತ್ ಟ್ರಿಕ್ ತಂದಿನಪ್ಪ ಅಂತಂದ್ರೆ ಇನ್ನು 2-3 ದಿವಸ ಎಕ್ಸಾಮ್ ಐತಿ. ಸೊ ಹಂಗಿದ್ದಾಗ ನೀವು ಏನು ಮಾಡಬೇಕು, ಕೆಲವೊಂದು ಮ್ಯಾಥಮೆಟಿಕ್ಸ್ ಅಂದ್ರೆ ಈಗ ಗುಣಾಕಾರ ಮಾಡೋದು ಇರ್ತಾವಲ್ಲ, ದೊಡ್ಡ ದೊಡ್ಡ ನಂಬರ್ ಕೊಟ್ಟು ಗುಣಾಕಾರ ಮಾಡಪ್ಪ ಅಂತಂದ್ರೆ ಇವಾಗ 58 ಇಂಟು 63 ನಿಮಗೆ ಅಂತ ಮಾಡಿದ್ರು ಎಕ್ಸಾಮ್ದಾಗ ನಿಮ್ಗೆ ಎಷ್ಟು ಕಷ್ಟ ಆಗುತ್ತಾ? 58 ಇಂಟು 63 ನಿಮಗೆ ಏನು ಮಾಡಪ್ಪ ಅಂತಂದ್ರೆ ಇದನ್ನ ಮಾಡಕ್ಕೆ ನೀವು ಎಕ್ಸಾಮ್ದಾಗ ಎಷ್ಟು ಟೈಮ್ ಕೊಡ್ತೀರಿ? ಒಂದು 15ರಿಂದ 21 ನಿಮಿಷ ಮಟ್ಟ ಟೈಮ್ ಆಗೋದು ಕೆಲವೊಮ್ಮೆ. ಸೊ ಈ ಥರ ಬಿಗ್ ನಂಬರ್ ಕೊಟ್ಟು ಎರಡು ದೊಡ್ಡ ದೊಡ್ಡ ಸಂಖ್ಯೆಗಳು ಕೊಟ್ಟು ಅವುಗಳ ಗುಣಾಕಾರ ಮಾಡೋಂಥ ಪರಿಸ್ಥಿತಿ ಎಕ್ಸಾಮ್ ಬಂತಂದ್ರೆ ಟೈಮ್ ಸಿಕ್ಕಾಪಟ್ಟೆ ವೇಸ್ಟ್ ಆಗುತ್ತಾ. ಬಟ್ ಇವತ್ತು ಇಂಥ ಲೆಕ್ಕ ಮಾಡಕ್ಕೆ ನಾವು ಒಂದು ಬೆಸ್ಟ್ ಮೆಥಡ್ ತಂದಿನಿ. ನೀವೆಲ್ಲ ಕೇಳಿರ್ತೀರಿ ವೇದಿಕ್ ಮ್ಯಾಥ್ಸ್ ಬಗ್ಗೆ ಕೇಳಿರ್ತೀರಿ. ಸೊ ವೇದಿಕ್ ಮ್ಯಾಥ್ಸ್ ಪ್ರಕಾರ ವೇದಿಕ್ ಮ್ಯಾಥ್ಸ್ ತುಂಬಾ ದೊಡ್ಡದೈತಿ, ಭಾಳ ಟ್ರಿಕ್ಸ್ ಅವ. ಬಟ್ ನಮಗೆ ಇವಾಗ ಸದ್ಯಕ್ಕೆ ಎಕ್ಸಾಮ್ ಮುಂಚೆ ಯಾವ್ಯಾವ ಟ್ರಿಕ್ ಇದ್ರೂ ಗೊತ್ತಿರಬೇಕು. ನಾನು ನಿಮಗೆ ಇವತ್ತು ಎರಡು ಮೇನ್ ಟೆಕ್ನಿಕ್ ಹೇಳ್ಕೊಡ್ತೀನಿ. ಈ ವೇದಿಕ್ ಮ್ಯಾಥ್ಸ್ ಒಳಗಿಂದ ಎರಡು ಟೆಕ್ನಿಕ್ ಹೇಳ್ತೀನಿ. ಯಾವುದಪ್ಪ ಅಂತಂದ್ರೆ ನಾವು ಭಾಳ ಮುಖ್ಯ ಆಗೋದು ಎಕ್ಸಾಮ್ ಯಾವುದಪ್ಪ ಅಂತಂದ್ರೆ ಮಲ್ಟಿಪ್ಲಿಕೇಶನ್, ಗುಣಾಕಾರ. ಗುಣಾಕಾರ ಏನೈತಲ್ಲ ನಮ್ಗೆ ಎಕ್ಸಾಮ್ದಾಗ ಸಿಕ್ಕಾಪಟ್ಟೆ ಜಾಗದಾಗ ಗುಣಾಕಾರ ಮಾಡುವಂಥ ಪರಿಸ್ಥಿತಿ ಬರುತ್ತೆ. ಸೊ ಗುಣಾಕಾರ ಏನು ಮಾಡ್ತಿರ್ತಿರ್ಲಿಲ್ಲ. ಸೊ ಗುಣಾಕಾರಕ್ಕೆ ಇದಕ್ಕಿಂತ ಬೆಸ್ಟ್ ಮೆಥಡ್ ಯಾವುದೂ ಇಲ್ಲ. ಸೊ ಮೊದಲ ಗುಣಾಕಾರಕ್ಕೆ ಒಂದು ಮೆಥಡ್ ತೋರಿಸ್ತೀನಿ, ಆಮೇಲೆ ಡಿವಿಷನ್ ಭಾಗಾಕಾರ ಕೂಡ ಒಂದು ಮೆಥಡ್ ತೋರಿಸ್ತೀನಿ. ಬರೀ ಕೆಲವೊಂದು ಉದಾಹರಣೆಗಳಿಂದ ಮೊದಲು ನಾವು ಸ್ಟಾರ್ಟ್ ಮಾಡೋಣ ಅಂತ. ಏನಪ್ಪ ಅಂತಂದರೆ ಅವಾಗಲೂ ನಂಬರ್ ಐತಲ್ಲ, ಯಾವುದೈತೆ 58 ಇಂಟು 63. ಸೊ ಈ ಗುಣಾಕಾರ ನೀವು ಮಾಡಿದ್ರೆ ಹೆಂಗೆ ಮಾಡ್ತೀರಿ? 58 ಇಂಟು 63, 3 ಎಂಟ್ಲೆ 24, 3 15, 2 17 ಪ್ಲಸ್ 6 ಎಂಟ್ಲೆ ಇಷ್ಟ ಮಾಡ್ಕೊತ ಕೂತ್ರೆ ಎಷ್ಟು ಟೈಮ್ ಎಷ್ಟಾಗುತ್ತಾ? ಎಷ್ಟು ಟೈಮ್ ಎಷ್ಟಾಗುತ್ತಾ? ನಿಮ್ಮ ಕ್ಯಾಲ್ಕುಲೇಷನ್ ಸ್ಪೀಡ್ ಇತ್ತಪ್ಪ ಅಂತಂದ್ರೆ ಸ್ವಲ್ಪ ಬೇಗ ಆಗ್ಬೋದು. ಬಟ್ ಇವಾಗ ನಾನು ನಿಮ್ಗೆ ಇವತ್ತೊಂದು ಮೆಥಡ್ ಯಾಕೆ ಕೊಟ್ಟಿರಲ್ಲ. ಸೊ ಆ ಮೆಥಡ್ ನೀವೇನಾರ ಯೂಸ್ ಮಾಡಕತ್ರಿಪ್ಪ ಅಂತಂದ್ರೆ ಇವೆಲ್ಲ ಕ್ವಶನ್ಗಳನ್ನ ಬರೀ ಬಾಯಿ ಲೆಕ್ಕಗಳು ಮಾಡ್ತೀರಿ. ಏನು ಮಾಡ್ತೀರಿ? ಬರೀ ಬಾಯಿ ಲೆಕ್ಕಲ್ಲಿ ಈ ಕ್ವಶನ್ಗಳನ್ನ ನೀವು ಮಾಡ್ಬೋದು, ಅಷ್ಟು ಸುಲಭ ಆಗುತ್ತಾ. ಸರಿ ಬರ್ರಿ, ಏನು ಮೆಥಡ್ ಹೆಂಗೆ ಮಾಡೋದು ಅಂತ ನೋಡೋಣ ಅಂತ. ಸೊ ಇಲ್ಲ ನನಗೆ ಮೇನ್ಲಿ 3 ಸ್ಟೆಪ್ ಅದಾವ. ಸೊ ನಿಮಗೆ ಸ್ಟಾರ್ಟಿಂಗ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ, ಆಮೇಲೆ ಇದನ್ನು ಪ್ರಾಕ್ಟೀಸ್ ಮಾಡ್ಕೊತ ಸ್ಪೀಡಾಗಿ ಮಸ್ತಾಗಿ ಮಾಡ್ತೀರಿ. ಓಕೆ, ಮೊದಲನೇ ಸ್ಟೆಪ್ ಏನು? ಮೊದಲನೇ ಸ್ಟೆಪ್ ಏನಪ್ಪ ಅಂತಂದ್ರೆ ನನಗೆ ಇಲ್ಲಿ ಏನು ಮಾಡ್ಬೇಕಂದ್ರೆ ಈ ನಂಬರ್ ಅದಾವಲ್ಲ, ಫಸ್ಟ್ 6ನ್ನು 5ನ್ನು ಗುಣಾಕಾರ ಮಾಡಿರಿ. 6ನ್ನು 5ನ್ನು ಗುಣಾಕಾರ ಎಷ್ಟಾಗುತ್ತಾ? 30 ಆಗುತ್ತಾ? ಏನು ಮಾಡತ್ತೀರಿ ಇಲ್ಲಿ? 5 ಇಂಟು 60 ಮೊದಲೇ ಓಕೆ, ಮೊದಲನೇ ಸಂಖ್ಯೆ ಒಳಗಿರೋ ಮೊದಲ ನಂಬರ, ಎರಡನೇ ಸಂಖ್ಯೆ ಒಳಗಿರೋ ಮೊದಲ ನಂಬರ ಗುಣಾಕಾರ ಮಾಡ್ತೀರಿ. ಆಮೇಲೆ ಸ್ಟೆಪ್ 2 ಏನು? ಸ್ಟೆಪ್ 2 ಏನಪ್ಪ ಅಂತಂದ್ರೆ ನಾವು ಇಲ್ಲಿ ಏನು ಮಾಡ್ತೀವಿ ಅಂದ್ರೆ ಫಸ್ಟ್ನೇ ನಂಬರ್ ಒಂದನೇ ನಂಬರ ನೋಡ್ರಿ, ಒಂದನೇ ನಂಬರ, ಎರಡನೇ ನಂಬರಾಗಿನ ಎರಡನೇ ನಂಬರ, ಇಲ್ಲಿ ಫಸ್ಟ್ ನಂಬರ್, ಇಲ್ಲಿ ಸೆಕೆಂಡ್ ನಂಬರ್, ಇಲ್ಲಿ ಫಸ್ಟ್ ನಂಬರ್. ಅಂದರೆ ಒಂದು ಕಡೆ ಫಸ್ಟ್ ಅಂಕಿ, ಇನ್ನೊಂದು ಕಡೆ ಸೆಕೆಂಡ್ ಅಂಕಿ, ಆಮೇಲೆ ಇನ್ನೊಂದು ಕಡೆ ಸೆಕೆಂಡ್ ಅಂಕಿ, ಇನ್ನೊಂದು ಕಡೆ ಫಸ್ಟ್ ಅಂಕಿ. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಟೈಪ್ ಏನು ಮಾಡ್ತೀರಿ? ಹಿಂಗೆ 58 63 ಹಿಂಗೆ ಬರ್ಕೊಂಡ್ರಿಪ್ಪ ಅಂತಂದ್ರೆ ನೀವು ಇದಕ್ಕೆ ಇದನ್ನ ಮಲ್ಟಿಪ್ಲೈ, ಇದಕ್ಕೆ ಇದನ್ನ ಮಲ್ಟಿಪ್ಲೈ ಮಾಡಬೇಕು, ಮಾಡಿ ಕೂಡಿಸ್ಬೇಕು. ನೋಡ್ರಿ 5 3 ಎಷ್ಟು? 5 ಇಂಟು 3 ಎಷ್ಟು? ಪ್ಲಸ್ ಅದೇ ಥರ ಇಲ್ಲಿನು 8 ಇಂಟು 6, 8 ಇಂಟು 6 ಎಷ್ಟಾಗುತ್ತೆ? 5 3 15, 8 6 48. ಎಷ್ಟಾಗುತ್ತೆ ಇದು? ಎಷ್ಟಾಗುತ್ತಾ? 63 ಆಗುತ್ತಾ? ಎಷ್ಟಾಗುತ್ತಾ? ಅದಕ್ಕೆ ಮುತ್ತು ಓಕೆ, ಒಂದು ಸೆಕೆಂಡ. ಎಷ್ಟಾಗುತ್ತಾ? 63 ಆಗುತ್ತಾ? 63 ಆಗುತ್ತಾ? ಓಕೆ, ಇದು ಸ್ಟೆಪ್ 2 ಕಂಪ್ಲೀಟ್ ಆಯಿತು. ಇವಾಗ ಸ್ಟೆಪ್ 3 ಏನು? ಸ್ಟೆಪ್ 3 ಏನಪ್ಪ ಅಂತಂದ್ರೆ ಈ ಎರಡು ನಂಬರ್ಗಳನ್ನ ಗುಣಾಕಾರ ಮಾಡಿರಿ. ಯಾವ ಎರಡು ನಂಬರ್ಗಳು ಅಂದರೆ ಯಾವ ನಂಬರ್ ಉಳಿಸಿ ನಾವು ಇವಾಗ ಫಸ್ಟ್ ಮಾಡಿದ್ವಿ, ಆಮೇಲೆ ಕ್ರಾಸ್ ಮಾಡಿದ್ವಿ, ಆಮೇಲೆ ಕೊನೆ ಎರಡು ಅಂಕಿಗಳು ಗುಣಾಕಾರ ಮಾಡಿರಿ. ಎಷ್ಟಾಗುತ್ತಾ ಕೊನೆ ಎರಡು ಅಂಕಿ ಗುಣಾಕಾರ? 8 ಇಂಟು 3 = 24. ಎಷ್ಟಾಗುತ್ತೆ? 24 ಆಗುತ್ತಾ? ನನಗೆ ಇವಾಗ ನಂಬರ್ ಸಿಕ್ತಲ್ಲ, ಇದ್ರ ಮೇಲೆ ನನಗೆ ಸಿಗೋ ನಂಬರ್ ಯಾವ್ದು? ಮೇನ್ 30, 63 ಆಮೇಲೆ 24. ಇವೇ ನಂಗೆ 3 ನಂಬರ್ ಸಿಕ್ಕು ಅಲ್ಲ. ಈ ಸಂಖ್ಯೆಗಳ ಮೇಲೆ ಇವಾಗ ನಾನು ಎಷ್ಟು ಸಿಂಪಲಾಗಿ ಎಷ್ಟು ಚಂದ ಲೆಕ್ಕ ಮಾಡ್ತೀನಿ ನೋಡ್ರಿ. ಏನಪ್ಪ ಅಂತಂದ್ರೆ ನನಗೆ ಯೂನಿಟ್ ಡಿಜಿಟ್ ಯಾವ್ದು ಬರುತ್ತಾ? ಸೊ ಈ ಎರಡು ಅಂಕಿಗಳ ಮೇಲೆ ಯೂನಿಟ್ ಡಿಜಿಟ್ ಬರುತ್ತಾ? ಸೊ ನನಗೆ 24 ಏನೈತಿಲ್ಲ. ಓಕೆ, ನಾನು ಸಿಂಪಲ್ ಓಕೆ ಹೆಂಗೆ ಮಾಡ್ತೀರಿ? 4ಅನ್ನು ಬರೀರಿ, ಬರೀ ಯೂನಿಟ್ ಡಿಜಿಟನ್ನು ಬರೀರಿ. ಬರದ್ರ ಇವಾಗ ಏನೈತಿ? ಇದು 2 ಕ್ಯಾರಿ ಆನ್ ಆಗುತ್ತಾ? 2 ಕ್ಯಾರಿ ಆನ್ ಆಗುತ್ತಾ? ಎಲ್ಲಿ ಕ್ಯಾರಿ ಆನ್ ಆಗುತ್ತಾ? ಸೊ ಈ ನಂಬರಿಗೆ ಕೂಡಿಸ್ಬೇಕಾದ್ರೆ ನೀವು ಎಷ್ಟಾಗುತ್ತೆ? 2 3 6 ಆಗುತ್ತಾ? 6 ಆಗುತ್ತಾ? ಕ್ಯಾರಿ ಆನ್ ಆಗಿ ಏನಾಗುತ್ತಾ? 6 ಆಗುತ್ತಾ? ಇಲ್ಲ ಇದು ಬೇಡ ನೋಡ್ರಿ, ಇಲ್ಲಿ ಸ್ವಲ್ಪ ನೋಡ್ರಿ, ಈ ಥರ ಬಂದ್ರೆ ಕನ್ಫ್ಯೂಸ್ ಆಗುತ್ತಾ. ಬಟ್ ಇದಕ್ಕೂ ಕೂಡ ಮಸ್ತ್ ನಿಮ್ಗೆ ಟ್ರಿಕ್ ಹೇಳ್ತೀನಿ. ಏನು ಮಾಡ್ಬೇಕಪ್ಪ ಅಂತಂದ್ರೆ ನೀವು ಸಿಂಪಲಾಗಿ ಹೆಂಗೆ ಬರ್ಕೋರಿಪ್ಪ ಅಂತಂದ್ರೆ 24, 63 ಆಮೇಲೆ 30. ಸೊ ಹೆಂಗೆ ಈ ಥರ ಬರ್ಕೊಂಬಿಡ್ರಿ. ಅಂದ್ರೆ ಪ್ರತಿ ಒಂದು ಕೊನೆ ಅಂಕಿ ಮೇಲೆ ಯಾವ ಅಂಕಿ ಇರಬಾರ್ದು, ಕೊನೆ ಅಂಕಿ ಮೇಲೆ ಯಾವ್ದು ಅಂಕಿ ಇರಬಾರ್ದು ನೋಡ್ರಿ. 3 5 ಇತ್ತು, ಆಗಲೇ 6 ಮಿಸ್ ಆಗಿ, ಸಾರಿ ಕ್ಷಮೆ ಇರಲಿ. ಸೊ ಏನಾಗುತ್ತೆ ನೋಡ್ರಿ, ಇವಾಗ ಕೂಡಿಸ್ರಿ. ಇಲ್ಲಿ ಖಾಲಿ ಇರೋ ಸ್ಪೇಸಲ್ಲೆಲ್ಲ 0 ಹಾಕೊಂಬಿಡ್ರಿ. ನಿಮಗೆ ಸಿಂಪಲ್ ಆಗ್ತಂದ್ರೆ 0 ಹಾಕೊಂಬಿಡ್ರಿ. ಹಾಕ್ಲಿಕ್ಕಂದ್ರೂ ಕೂಡ ಓಕೆ, ಆರಾಮಾಗಿ ನೀವೇನು ಸಣ್ಣ ಹುಡುಗರಲ್ಲ, ಸಣ್ಣ ಕೂಸುಗಳಲ್ಲ, ಆರಾಮಾಗಿ ಮಾಡ್ತೀರಿ. ಸೊ ಏನು ಮಾಡ್ತೀರಿ? ಸಿಂಪಲ್ ಇವಾಗ 4 3 2 5 6 3 ನೋಡ್ರಿ. ಈ ಅಂಕಿಯ ಗುಣಾಕಾರ ಎಷ್ಟಾಗುತ್ತಾ? ಒಂದ್ಸಲ ಕ್ಯಾಲ್ಕುಲೇಟರ್ ಚೆಕ್ ಮಾಡಿರಿ. 3654 ಆಗುತ್ತಾ? ಒಂದ್ಸಲ ಕ್ಯಾಲ್ಕುಲೇಟರ್ದಾಗ
ಚೆಕ್ ಮಾಡ್ಕೊಂಬಿಡ್ರಿ ಕರೆಕ್ಟ್ ಆಯಿತು ಇಲ್ಲ ಅಂತೇಳಿ. ಸೊ ಕರೆಕ್ಟ್ ಇತ್ತಂದ್ರೆ ಮೆಥಡ್ನ ಫಾಲೋ ಮಾಡಿರಿ. ಇಲ್ಲ ಈ ಗುಣಾಕಾರ ತಪ್ಪೈತೆ ಅಂದ್ರೆ ನಾ ಫಸ್ಟ್ ಏನೋ ಮಾಡ್ತಿರಲಿಲ್ಲ ಕರೆಕ್ಟ್ ಇದ್ದಾಗ ಮಾಡಕತ್ತಿಲ್ಲ ನಂಬಿಕೆ ಇಲ್ಲ ನನ್ನ ಮೇಲೆ ಅಷ್ಟು ಹೌದಿಲ್ಲ. ಸರಿ ನೋಡಿರಿ ಇನ್ನೊಂದು ಟ್ರಿಕ್ ಹೇಳ ಓಕೆ ಇನ್ನೊಂದು ಟ್ರಿಕ್ ಅಲ್ಲ ಇದೇ ನಂಗೆ ಕೇಳಿದ ಇನ್ನೊಂದು ಟ್ರಿಕ್ ಅಂತ ಜಸ್ಟ್ ಯಾವುದೋ ರ್ಯಾಂಡಮ್ ನಂಬರ್ ತೋರಿ ಯಾವುದೇ ಒಂದು ರ್ಯಾಂಡಮ್ ಆಗಿ ನಂಬರ್ ಯಾವುದು 72 × 39 ತೊಗೊಂಬಿಡ್ರಿ. ಮೊದಲಿಗೆ ಏನು ಮಾಡಬೇಕು ಮೊದಲಿಗೆ ಎರಡು ಫಸ್ಟಿಗಿನ 2 ನಂಬರ್ ಅದಾವಲ್ಲ ಅವೆರಡನ್ನು ಗುಣಾಕಾರ ಮಾಡಬೇಕು. ಏನಾಗುತ್ತಾ 7 × 3 ಆಗುತ್ತಾ 7 × 3 = 21. ಆಮೇಲೆ ಮಾಡಬೇಕು ಕ್ರಾಸ್ ಮಲ್ಟಿಪ್ಲಿಕೇಶನ್ 7 9 63 ಪ್ಲಸ್ 2 3 6 ಎಷ್ಟಾಗುತ್ತಾ 69 ಆಗುತ್ತಾ. ಆಮೇಲೆ ಕೊನೆ 2 ಅಂಕಿಗಳು 2 9 ಎಷ್ಟಾಗುತ್ತಾ 2 9 18 ಆಗುತ್ತಾ. ಸೊ ಕೂಡಿಸ್ಕೊಂತ ಹೋಗ್ತೀರಿ ಎಷ್ಟಾಗುತ್ತಾ. ಸೊ ಸ್ಟೆಪ್ ಪರಂಗೆ ಕೂಡಿಸ್ತೀರಾ ಅಥವಾ ಬಾಯಲೆ ಕೂಡಿಸ್ತೀರಾ ನೀವು ಬಾಯಲೆನೂ ಕೂಡಿಸ್ಬೋದು. ಸೊ ಬಾಯಲೆ ಕೂಡಿಸೋಕ್ಕಾದ್ರೆ ನೋಡಿರಿ ಫಸ್ಟ್ ಮಾಡೋಣ ಅಂತ 1 ಅಂಕಿ 8 ಬರುತ್ತಾ. ಆಮೇಲೆ ನೋಡಿರಿ ಈ ಇಲ್ಲಿ 9 ಕ್ಯಾರಿ ಆಗಿರುತ್ತಾ 9 1 10 ಆಗುತ್ತಾ 10 ಆಗಿ 1 ಕ್ಯಾರಿ ಆಗುತ್ತಾ 1 ಕ್ಯಾರಿ ಆಗುತ್ತಾ. ಸೊ ಈ 6 ಈ 1 ಕೂಡಿಸ್ಬೇಕು 6 1 7 1 ಕ್ಯಾರಿ ಆಗಿದ್ದು 8. ಆಮೇಲೆ 2 1 ಲಾಸ್ಟ್ ಹೋಯಿತು 2. ಸೊ ಗುಣಿಸ್ರಿ ನೋಡ್ರಿ 72 × 39 2808 ಆಗುತ್ತಾ 2808 ಏನಾಗುತ್ತಾ 72 × 39 ಆಗುತ್ತಾ. ಒಂದ್ಸಲ ಕೆಲವೊಂದು ಚೆಕ್ ಮಾಡ್ಕೊಂಡ್ಬಿಟ್ಟು ಡೌಟ್ ಇತ್ತಂದ್ರೆ ನೋಡಿರಿ ಆಗಲೇ ಏನು ಮಾಡಿದೆ ನಾನು ಸ್ಟೆಪ್ ಬೈ ಸ್ಟೆಪ್ ಇಷ್ಟೆಲ್ಲ ಬರ್ದೆ ನೋಡಿರಿ ನಿಮ್ಗೆ ಇನ್ನೂ ಸಿಂಪಲ್ ಆಗಿ. ಸೊ ನೀವು ನಾನು ನಿಮಗೆ ತೋರ್ಸಕ್ಕಂತೇಳಿ ಫಸ್ಟ್ ನಿಧಾನಕ್ಕೆ ಮಾಡಕತ್ತೀನಿ ಬಟ್ ನಿಮ್ಗೆ ಒಂದ್ಸಲ ಏನು ಅರ್ಥ ಆಗುತ್ತಲ್ಲ ಅವಾಗ ನೀವು ಭಾಳ ಪಾಫ್ಟಾಗಿ ಲೆಕ್ಕನ ಮಾಡ್ತೀರಿ. ಓಕೆನಾ ಚೆಕ್ ಮಾಡ್ಕೊಂಬಿಡ್ರಿ ಏನು ಮಾಡಿದ್ವಿ ನಾವು ಫಸ್ಟ್ ಓಕೆ ಸ್ಟೆಪ್ ಪ್ರಕಾರ ಹೆಂಗೆ ಬರೋದು ನೋಡ್ರಿ ಹೆಂಗೆ ಹೇಳ್ತೀನಿ ಒಂದ್ಸಲ. ಸೊ ಏನಿರುತ್ತಲ್ಲ ಫಸ್ಟ್ ನಂಬರ್ ಸ್ಟೆಪ್ ತಿರೋಗಿಂದ ಆ ನಂಬರ್ನ 18 ಹಿಂಗೆ ಬರ್ಕೊಂಬಿಡ್ರಿ. ಆಮೇಲೆ ನೆಕ್ಸ್ಟ್ ಸ್ಟೆಪ್ ನಂಬರ್ನ 69 ಒಂದು ಅಂಕಿ ಗ್ಯಾಪ್ ಕೊಡಬೇಕು. ಗ್ಯಾಪ್ ಕೊಟ್ಟು 69 ಬರೀರಿ. ಆಮೇಲೆ ಇನ್ನೂ ಒಂದು ಗ್ಯಾಪ್ ಕೊಡ್ರಿ 21 ಬರ್ರಿ. ಒಂದು ಅಂಕಿ ಗ್ಯಾಪ್ ಕೊಟ್ಟು 21 ಬರ್ರಿ. ಕೂಡಿಸ್ರಲ್ಲ ಇವಾಗ 8 ಯಾಕೆ ಹಿಂಗೆ ಬರುತ್ತಾ 8 ಹಂಗೆ ಬರುತ್ತಾ 9 1 10 ಆಗುತ್ತಾ 6 1 7 8 ಆಗುತ್ತಾ 2808 ಆಗುತ್ತಾ. ಎಷ್ಟು ಬರ್ತಿದ್ದು 2808. ಓಕೆ ಸೊ ಇನ್ನೊಂದು ಉದಾಹರಣೆ ಕೊಡ್ತೀನಿ ಇನ್ನೂ ನಿಮಗೆ ಏನಾರು ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಉದಾಹರಣೆ ಕೊಡ್ತೀನಿ. ಓಕೆ ಇವಾಗ ಇನ್ನೂ ನಾವು ಮುಂದೆ ಹೋದಂಗೆ ಇನ್ನೂ ಫಾಸ್ಟಾಗಿ ಮಾಡ್ಕೊತ ಹೋಗ್ತೀವಿ. ಇವಾಗ ನೋಡ್ರಿ ಮುಂದಿನ ಅಂಕಿ ಯಾವ್ದಾರು ತಗೋರಿ ಯಾವ್ದಾದ್ರು 38 × 54 ಯಾವ್ದು ಬೇಕಿದ್ರು ಅಂಕಿ ತೊಗೋಬೋದು. ಯಾವ ಅಂಕಿ ಬೇಕಿದ್ರು ನೀವು ಅಂಕಿನ ತೊಗೋಬಹುದು. ಏನಾಗುತ್ತಾ ಫಸ್ಟ್ ಏನು ಮಾಡ್ತೀರಿ ಮೊದಲ 2 ಅಂಕಿಗಳು ಗುಣಿಸ್ತೀರಿ. ಸೊ ಏನಾಗುತ್ತದು 15 ಆಗುತ್ತಾ. ಆಮೇಲೆ ಏನು ಮಾಡ್ತೀರಿ ಕ್ರಾಸ್ ಮಲ್ಟಿಪ್ಲಿಕೇಶನ್ 4 3 12 ಪ್ಲಸ್ 8 5 40 ಎಷ್ಟಾಗುತ್ತಾ 52 ಆಗುತ್ತಾ. ಸೊ 52ನ ಹಿಂಗೆ ಬರೀತೀರಿ ಹೌದಾ. ಆಮೇಲೆ 8 4 32. ಸೊ ನೋಡಿರಿ ಇವಾಗ ನಾನು ಇಲ್ಲಿ ಬಂದೆ ಡೈರೆಕ್ಟ್ 3 ಸ್ಟೆಪ್ಪಿಗೆ ಬಂದೆ ಇವಾಗ. ಸೊ ಇದು ಸಿಂಪಲ್ ಐತೆ ಮಾಡೋದು. ನೀವು ಸ್ಟಾರ್ಟಿಂಗ್ ಮಾಡೋಕೆ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಇನ್ನು ಸ್ವಲ್ಪ ರೂಢಿ ಮಾಡ್ಕೊಂಡಂಗೆ ಭಾಳ ಸಿಂಪಲ್ಲಾಗಿ ಆಗುತ್ತಾ. ನೋಡಿರಿ ಇಷ್ಟು ಬರುತ್ತಾ 2052 ಬರುತ್ತೆ. ನೋಡಿರಿ ಎಷ್ಟು ಸಿಂಪಲ್ನಾಗಿ ಮಾಡಿದೆ. ಫಸ್ಟ್ ಏನು ಮಾಡ್ತೀರಿ ಈ ಅಂಕಿ ಗುಣಾಕಾರ ಮಾಡ್ತೀರಿ. ಆಮೇಲೆ ಸೊ ಕ್ರಾಸ್ ಮಲ್ಟಿಪ್ಲಿ ಈ ಅಂಕಿ ಗುಣಾಕಾರ ಮಾಡ್ತೀರಿ. ಆಮೇಲೆ ಕೊನೆ 2 ಅಂಕಿಗಳನ್ನ ಗುಣಾಕಾರ ಮಾಡಿ ಅವನ್ನ ಸ್ಟೆಪ್ ಪ್ರಕಾರ ಕೂಡಿಸಿದ್ರೆ ನಮ್ಗೆ ಸಿಂಪಲ್ಲಾಗಿ ಒಂದು ಸ್ಟೆಪ್ನಾಗ ಗುಣಾಕಾರ ಉತ್ತರ ಸಿಗುತ್ತೆ. ಓಕೆ ನಾನು ನಿಮಗೆ ಕೆಲವು ಹೋಮ್ವರ್ಕ್ ಕೊಡ್ತೀನಿ. ಇದನ್ನು ನೀವು ಸುಮ್ಮ ಗುಣಾಕಾರ ಅಲ್ಲ ನನ್ನ ಮೆಥಡ್ಲಿ ಮಾಡಿ ತೋರಿಸ್ರಿ ಏನು ಮಾಡ್ತೀರಿ. ಓಕೆ ಇನ್ನೊಂದು ಹೇಳ್ತೀನಿ ನೋಡಿರಿ ನಿಮ್ಗೆ. ಓಕೆ ಇನ್ನೂ ಒಂದು ಉದಾಹರಣೆ ನೋಡೋಣ ಅಂತ. ಕೆಲವೊಮ್ಮೆ ನಿಮ್ಗೆ ಹೆಂಗೆ ನಂಬರ್ ಇರ್ತಾವಪ್ಪ ಅಂತಂದ್ರೆ ಈ ಥರ ನಂಬರ್ ಇತ್ತು ಅಂತ ತಿಳ್ಕೊರಿ ಒಂದ್ಸಲ. ಹೆಂಗೆ 9 × 89 ಈ ಸಂಖ್ಯೆ ನಿಮ್ಗೆ ಏನಾರ ಕೊಟ್ಟರೆ ಹೆಂಗೆ ಮಾಡ್ತೀರಿ 2 ಸಂಖ್ಯೆ ಬೇಕಲ್ಲ ನಮಗೆ. ಸೊ 2 ಸಂಖ್ಯೆ ಮಾಡೋಕೆ ಇಲ್ಲಿ ಒಂದು 2 ಸಂಖ್ಯೆ ಮಾಡೋಕೆ ಒಂದು 0 ಹಾಕೊಂಡ್ಬಿಡ್ರಿ. ಇವಾಗ 2 ಸಂಖ್ಯೆ ಆಯಿತು. ಸೊ ಗುಣಾಕಾರ ಮಾಡಿರಿ 0 × 8 ಎಷ್ಟು 0. ಆಮೇಲೆ 0 × 8 0 ಆಗುತ್ತಾ 9 8 72 ಆಗುತ್ತಾ 72 ಎಷ್ಟು ಓಕೆ 72 ಆಗುತ್ತಾ. ಫಸ್ಟ್ ಈ ನಂಬರ್ ಗುಣಾಕಾರ ಮಾಡಿದೆ. ಆಮೇಲೆ ಸಾರಿ ಒಂದು ಸೆಕೆಂಡ್ ರೀ ಯಾವ್ದು ಗುಣಾಕಾರ ಮಾಡಿ ನಾ ಇಲ್ಲಿ ಯಾವ್ದು ಗುಣಾಕಾರ ಮಾಡ್ತೀವಿ ಒಂದ್ಸಲ ನೋಡೋಣ ಅಂತ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಯಾವಾಗ ಮಾಡ್ತೀರಿ ಕ್ರಾಸ್ ಮಲ್ಟಿಪ್ಲಿಕೇಶನ್ನ ಹೆಂಗೆ ಮಾಡ್ತೀರಿ ಈ ನಂಬರ್ನ ಈ ನಂಬರ್ಗೆ 0 × 9 0 ಆಗುತ್ತಾ 9 8 72 ಆಗುತ್ತಾ. ಸೊ 0 + 72 ಆಗುತ್ತಾ. ಇವಾಗ ಯಾವ ನಂಬರ್ ಕೂಡಿಸ್ತೀರಿ. ಸೊ ಈ ನಂಬರ್ನ ಕೊನೆ ಅಂಕಿಗಳನ್ನ ಗುಣಾಕಾರ ಮಾಡಿರಿ ಎಷ್ಟಾಗುತ್ತಾ 81 ಆಗುತ್ತಾ. ಎಷ್ಟಾಗುತ್ತಾ 1 8 2 10 7 1 8. ಸೊ 2 ನಂಬರ್ ಗುಣಾಕಾರ 801 ಆಗುತ್ತಾ. ಒಂದ್ಸಲ ಚೆಕ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಇಲ್ಲೇ 9 81 9 72 8 80. ಸೊ ನೋಡಿರಿ ಕರೆಕ್ಟ್ ಬರುತ್ತಾ. ಸೊ ಓಕೆ ನಿಮ್ಗೆ ಕಾನ್ಸೆಪ್ಟ್ ಇಲ್ಲಿಗೆ ಅರ್ಥ ಆಗೈತೆ ಅನ್ಕೊತೀನಿ ಹೆಂಗೆ ಮಾಡ್ಬೇಕಂತೇಳಿ. ಓಕೆ ನಾನು ನಿಮ್ಗೆ ಕೆಲವು ಕ್ವಶನ್ಸ್ ಕೊಡ್ತೀನಿ ಇವು ನಿಮ್ಗೆ ಹೋಮ್ವರ್ಕ್ ಇದ್ದಂಗೆ. ಇವನ್ನ ನೀವು ಪ್ರಯತ್ನ ಮಾಡಿ ನನಗೆ ಉತ್ತರ ಹೇಳ್ರಿ. 36 × 81 ಎಷ್ಟಾಗುತ್ತಾ. ಹಾಗೇನೆ 85 × 34 ಎಷ್ಟಾಗುತ್ತಾ. ನೋಡ್ರಿ ಇವಾಗ ಕ್ಷಣನೇ ಇದನ್ನು ನೀವು ಕ್ಯಾಲ್ಕುಲೇಟಿವ್ ಯಾವ ಥರ ಮಾಡ್ತೀರಿ ಇವಾಗ ನಾ ಹೇಳಿದ ಮೆಥಡ್ ಮೇಲೆ ಗುಣಾಕಾರ ಮಾಡಿ ನನಗೆ ಇದ್ರ ಆನ್ಸರ್ನ ಕಮೆಂಟ್ ಒಳಗೆ ತಿಳಿಸ್ರಿ ಇವಾಗಲೇ. ಮತ್ತು ನೀವು ಕೂತು ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ನಾ ಏನು ಮೆಥಡ್ ಹೇಳಿದ್ನಲ್ಲ ಸೊ ಆ ಮೆಥಡ್ಲೇ ಮಾಡಿರಿ. ಓಕೆ ಇಲ್ಲಿದಾಯ್ತಾ. ಇವಾಗ ಇನ್ನೊಂದು ಟ್ರಿಕ್ ಐತಿ ನೋಡಿರಿ. ಇವಾಗ ಓಕೆ ಇದು ಬೇಡ ಸದ್ಯಕ್ಕೆ ನಮಗೆ ಇವಾಗ ಮಲ್ಟಿಪ್ಲಿಕೇಶನ್ ಟ್ರಿಕ್ ಸಾಕು. ನೆಕ್ಸ್ಟ್ ಹೊಡಿದಾಗ ನಿಮ್ಗೆ ನಾನು ಇವಾಗ ಮಲ್ಟಿಪ್ಲಿಕೇಶನ್ ಟ್ರಿಕ್ ಆಗೈತಲ್ಲ ಇದೇ ಥರ ನಾನು ನಿಮಗೆ ಡಿವಿಷನ್ ಟ್ರಿಕ್ ಕೂಡ ಐತಿ. ಸೊ ಇಲ್ಲಿ ಮಲ್ಟಿಪ್ಲಿಕೇಶನ್ ಟ್ರಿಕ್ ಆಯಿತು
ಮಲ್ಟಿಪ್ಲಿಕೇಶನ್ ಟ್ರಿಕ್ ಆಯಿತು. ಸೊ ಏನಪ್ಪ ಅಂತಂದ್ರೆ ನಾನು ನಿಮ್ಗೆ ಟಾರ್ಗೆಟ್ ಕೊಡ್ತೀನಿ. ಏನಪ್ಪ ಟಾರ್ಗೆಟ್ ಅಂದ್ರೆ ಈ ವಿಡಿಯೋಗೆ ಇವತ್ತೇ ಭಾಳ ಬೇಡ 50 ಲೈಕ್ಸ್ ಮಾಡಿಸ್ಬಿಡ್ರಿ. ಇದನ್ನೆಲ್ಲ ಯಾಕೆ ಕೇಳಬೇಡ್ರಿ, ಅಂದ್ರೆ ಇನ್ನೂ ಮಾಡತ್ತಿಲ್ಲ. ಸೊ 50 ಲೈಕ್ಸ್ ಮಾಡಿಸ್ಬಿಡ್ರಿ. ಸದ್ಯ ನಾಳೆ ವಿಡಿಯೋ ಬರುತ್ತಾ. ನೆಕ್ಸ್ಟ್ ಡಿವಿಷನ್ ಟ್ರಿಕ್ ಹೇಳ್ತೀನಿ ರೀ. ಇದಕ್ಕಿಂತ ಮಸ್ತ್ ಐತಿ. ಎಂತೆಂಥ ದೊಡ್ಡ ನಂಬರ್ಗಳು, ಎಂಥ ನಂಬರ್ ಅಂದ್ರೆ ಇವಾಗ 271/43. ಸೊ ಈ ಥರ ನಂಬರ್ಗಳನ್ನ ಕೊಟ್ಟಾಗ ಭಾಗಂದ್ರೆ ಎಷ್ಟು ಕಷ್ಟ ಆಗುತ್ತಲ್ಲ, ಇಂಥ ಲೆಕ್ಕಗಳನ್ನ ಒಂದೊಂದು ಸ್ಟೆಪ್ನಾಗ, ಒಂದೊಂದು ಸೆಕೆಂಡ್ನಾಗ ಸ್ಟೆಪ್ನಾಗ ಉತ್ತರ ಬರುತ್ತೆ. ಒಂದ್ಸಲ ಮಾಡಿ ತೋರಿಸಿ ಹೆಂಗೆ ಮಾಡ್ಬೇಕಂತೇಳಿ ನಾವು ಒಂದ್ಸಲ ಮಾಡಿ ತೋರಿಸ್ತೀನಿ ನೋಡ್ರಿ ಹೆಂಗೆ ಮಾಡ್ಬೇಕಂತೇಳಿ. 300/50 = 6. ಸೊ ಇವಾಗ ಏನು ಮಾಡಬೇಕು, 271 ಪ್ಲಸ್ 6 × 7 42/50 = 2 1 3 7 4 2 3 7 4 11 7 4 11 11 11 2 3/50. ಸೊ ನೋಡಿರಿ ಎಷ್ಟು ಸಿಂಪಲ್ ಟ್ರಿಕ್. 5 6 30, 5 2 10, 5 6 30. ಸೊ ನೋಡಿರಿ ಎಷ್ಟು ಸಿಂಪಲಾಗಿ ಬರ್ತೈತಿ. ಸೊ ಹಾಗಾಗಿ ಮಲ್ಟಿಪ್ಲಿಕೇಶನ್ ಟ್ರಿಕ್ ನಿಮ್ಗೆ ಅರ್ಥ ಆಗೈತೆ ಅನ್ಕೊತೀನಿ. ಮಲ್ಟಿಪ್ಲಿಕೇಶನ್ ಟ್ರಿಕ್ ನಿಮಗೆ ಅರ್ಥ ಆಗೈತೆ ಅಂದ್ರೆ ಕಮೆಂಟ್ನಾಗ ಥ್ಯಾಂಕ್ ಯು ಅಂತ ಹಾಕ್ರಿ. ಮತ್ತೇನು ಹೋಮ್ವರ್ಕ್ ಅಂತ ಹೇಳಿದ್ನಲ್ಲ 3 ಲೆಕ್ಕ. ಸೊ ಈ 3 ಲೆಕ್ಕಗಳನ್ನ ಹೋಮ್ವರ್ಕ್ ಮಾಡಿರಿ. ಸೊ ಆದಷ್ಟು ಬೇಗ ನಾನು ಡಿವಿಷನ್ ಟ್ರಿಕ್ ಕೂಡ ನಿಮ್ಗೆ ತೊಗೊಂಬರ್ತೀನಿ. ಸೊ ಆ ಟ್ರಿಕ್ ಮಾತ್ರ ಇದಕ್ಕಿಂತ ಮಸ್ತ್ ಐತಿ. ಸೊ ಇದೇ ಥರ ಇದಿಷ್ಟಲ್ಲ, ನನ್ನ ಬತ್ತಳಿಕೆ ಒಳಗೆ ಇನ್ನೂ ತುಂಬಾ ಟ್ರಿಕ್ಸ್ ಅದಾವ. ಒಂದಕ್ಕಿಂತ ಒಂದು ಮಸ್ತ್ ಟ್ರಿಕ್ಗಳ. ಸೊ ಎಲ್ಲ ಟ್ರಿಕ್ ನಿಮಗೆ ಸಿಗ್ತಿರ್ತಾವ. ಜಸ್ಟ್ ಏನು ಮಾಡಬೇಕು, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಟ್ಟು ಒಂದು ಶೇರ್ ನಿಮ್ಮ ಫ್ರೆಂಡಿಗೆ ಮಾಡಿರಿ. ಅಷ್ಟು ಸಾಕು ನನಗೆ ಇದೇ ಥರ ಜಾಸ್ತಿ ವಿಡಿಯೋ ಮಾಡೋಕ್ಕೆ. ಅದರಿಂದ ಮೋಟಿವೇಶನ್ ಸಿಗುತ್ತೆ. ಹಂಗಾಗಿ ನಾನು ಜಾಸ್ತಿ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಅಷ್ಟೇ. ಸಿಗೋಣ ಮುಂದಿನ ವಿಡಿಯೋದಾಗ. ಅಲ್ಲಿ ತನಕ ಓದ್ಕೊತೀರಿ. ಓದೋದು ಮಾತ್ರ ಸ್ಟಾಪ್ ಮಾಡೋಕೆ ಹೋಗಬೇಡ್ರಿ. ಓಕೆ.